ಎಲ್ರಿಗೂ. ಐ ಹೋಪ್ ನೀವೆಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಬಾಲಿ ಡೇ 3 ಟ್ರಾವೆಲ್ ವ್ಲಾಗ್. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ವಾಟರ್ಫಾಲ್. ಈಗ ಆಲ್ರೆಡಿ ನೀವು ನನ್ನ ಲಾಸ್ಟ್ ವ್ಲಾಗ್ನ ನೋಡಿದರೆ ನಾನು ಕಾಫಿ ಪ್ಲಾಂಟೇಶನ್ನ ವಿಸಿಟ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ವಾಟರ್ಫಾಲ್ಗೆ. ವಾಟರ್ಫಾಲ್ ನೇಮ್ ನೀವು ಆಲ್ರೆಡಿ ಈಗ ನೋಡಿರ್ತೀರ, ಬಟ್ ಸ್ಟಿಲ್ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕ್ಯಾಂಟೋ ಲ್ಯಾಂಪೋ ವಾಟರ್ಫಾಲ್ ಅಂತ ಈ ವಾಟರ್ಫಾಲ್ ನೇಮ್. ಬಾಲಿನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮುಂಚೆನೇ ಮೈಂಡ್ ಪ್ರಿಪೇರ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಇರುತ್ತೆ ಇಲ್ಲಿ. ಹಾಗೆ ಎಲ್ಲ ಪ್ಲೇಸಸಲ್ಲೂ ನೀವು ಮ್ಯಾಕ್ಸಿಮಮ್ ವಾಕ್ ಮಾಡ್ತೀರಾ. ವೆರಿ ರೇರ್ ಎಲ್ಲೋ ನೀವು ಟ್ರಾವೆಲ್ ಮಾಡೋದು. ಐ ಮೀನ್ ಸ್ಕೂಟಿಯಲ್ಲಿ ಹೋಗೋದು ಆ ಥರ ರೋಡ್ಸ್ ಇರುತ್ತೆ, ವಿಲೇಜ್ ರೋಡ್ಸು, ಮಡ್ ರೋಡ್ಸು, ಈ ಥರ ಎಲ್ಲ ಸಿಕ್ಕಾಗ ಯು ಕ್ಯಾನ್ ಗೋ ಇನ್ ಸ್ಕೂಟಿ. ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದರಿಂದ ವಿ ಹ್ಯಾವ್ ಟು ವಾಕ್. ಸಿಕ್ಕಾಪಟ್ಟೆ ವಾಕ್ ಮಾಡಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ ಯು ಹ್ಯಾವ್ ಟು ವಿಸಿಟ್ ಬಾಲಿ. ಬಟ್ ನಿಮಗೆ ಬೋರ್ ಆಗಲ್ಲ ಎಲ್ಲೂ ವಾಕ್ ಮಾಡುವಾಗ. ತುಂಬ ಲಾಂಗ್ ಡಿಸ್ಟೆನ್ಸ್ ಅಂತ ಎಲ್ಲ ಏನೂ ಇರೋದಿಲ್ಲ, ಆರಾಮಾಗಿ ವಾಕಬಲ್ ಡಿಸ್ಟೆನ್ಸೇ ಇರುತ್ತೆ. ಸೊ ದಟ್ ಯು ಕ್ಯಾನ್ ವಾಕ್ ಆರಾಮಾಗಿ. ಈ ವಾಟರ್ಫಾಲು ಉಬೂದ್ ಸಿಟಿಯಿಂದ 10 to 12 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ಟ್ರಾವೆಲ್ ಟೈಮ್ ಬಂದು 30 to 40 minutes ಆಗುತ್ತೆ. Because it depends on the roads, at the same time it depends on the vehicle. ಸೊ ಹಾಗಾಗಿ ಆಲ್ಮೋಸ್ಟ್ 30 minutesಲ್ಲಿ ಉಬೂದ್ ಸಿಟಿಯಿಂದ ಕ್ಯಾಂಟೋ ಲ್ಯಾಂಪೋ ವಾಟರ್ಫಾಲ್ನ ನೀವು ರೀಚ್ ಆಗ್ಬೋದು. ಈಗ ನಾವು ಟಿಕೆಟ್ನ ತಗೋತಾ ಇದ್ದೀವಿ. ಯು ಕ್ಯಾನ್ ಸಿ ದ ಪ್ರೈಸಸ್. ಬಾಲಿಯಲ್ಲಿ 25,000, 35,000, 45,000 ಅನ್ನೋದು ಕಾಮನ್. ಅವ್ರು ಎಲ್ಲದಕ್ಕೂ 1000ನ ಸೇರಿಸ್ಬಿಟ್ಟೇ ಹಾಕಿರ್ತಾರೆ. ಸೊ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ನಾವೀಗ ಹೊರಟಿದ್ದು ವಾಟರ್ಫಾಲ್ ಕಡೆ. ಬನ್ನಿ ನೋಡೋಣ ನಾನು ಹೇಗೆಲ್ಲ ವಾಟರ್ಫಾಲಲ್ಲಿ ಎಂಜಾಯ್ ಮಾಡ್ತೀನಿ ಅಂತ. ಹಾಗೆ ರೋಡ್ ಹೇಗಿತ್ತು, ಅಲ್ಲಿದ್ದಂತಹ ಗ್ರೀನರಿ ಹೇಗಿತ್ತು, ಪ್ರತಿಯೊಂದನ್ನು ಯು ಕ್ಯಾನ್ ಸಿ. ವಾಚ್ ಇಟ್ ಗೈಸ್. ವಾಟರ್ಫಾಲಲ್ಲಿ ಚೆನ್ನಾಗಿ ಆಟಾಡಿದ್ದಾಯಿತು. ಈಗ ನಾವು ಹೊರಟಿದ್ದು ಒಂದು ಬ್ಯೂಟಿಫುಲ್ ಹೋಲಿ ಪ್ಲೇಸ್. ಹಾಗೆ ಈ ಟೆಂಪಲ್ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳ್ತೀನಿ. ಬಾಲಿಯಲ್ಲಿ ದ ಮೋಸ್ಟ್ ಫೇಮಸ್ ಹೋಲಿ ಟೆಂಪಲ್ ಅಂತ ಅಂದರೆ ತೀರ್ಥಾಂಪಲ್. ನಾವು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಹೊರಟ್ವಿ. ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ನೇಚರ್ ನಮ್ಮನ್ನು ವೆಲ್ಕಮ್ ಮಾಡ್ತಿದೆಯೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು. ಅದಾಗಿದ್ದಾದಮೇಲೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ಯಾರಿ ಮತ್ತು ಕುರ್ತಾಸ್ನ ಅಥವಾ ಟ್ರೆಡಿಷ್ನಲ್ ಡ್ರೆಸ್ಸಸ್ನ ವೇರ್ ಮಾಡ್ಕೊಂಡು ಹೋಗ್ತೀವೋ, ಅದೇ ರೀತಿ ಬಾಲಿಯಲ್ಲಿ ಕೂಡ ಅವ್ರದ್ದೇ ಆದಂತಹ ವಿಭಿನ್ನ ಸಂಪ್ರದಾಯ ಇದೆ. ಈ ದೇವಸ್ಥಾನ ವಿಷ್ಣು ದೇವರದಂತೆ. ಇಲ್ಲಿ ವಿಷ್ಣು ದೇವರನ್ನ ಪೂಜೆ ಮಾಡ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಅವ್ರು ಕೊಡ್ತಾ ಇದ್ದಾರಲ್ಲ, ಇದು ಸಾರೋಂಗ್ ಅಂತ. ಸಾರೋಂಗ್ ಅವರ ಟ್ರೆಡಿಷ್ನಲ್ ಡ್ರೆಸ್. ಈಗ ನಮ್ಮ ಕಡೆ ಹೇಗೆ ಸ್ಯಾರಿ, ಹಾಫ್ ಸ್ಯಾರಿ ಹಾಗೆ ಕುರ್ತಾಸ್ನ ಹಾಕೋತೀವೋ, ಇಲ್ಲಿ ಇವರು ಇದನ್ನು ನಮಗೆ ಕೊಡ್ತಾರೆ. ಸೊ ಇದನ್ನು ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರೂ ವೇರ್ ಮಾಡಬೇಕು. ಐ ಮೀನ್ ಪ್ರತಿಯೊಬ್ಬರು ಟೆಂಪಲ್ ಒಳಗೆ ಎಂಟರ್ ಆಗೋದಕ್ಕೂ ಮುಂಚೆ
ಈ ಒಂದು ಅಟೈರ್ನ ವೇರ್ ಮಾಡಿ ಟೆಂಪಲ್ ಒಳಗಡೆ ಹೋಗಬೇಕು. ನಾನು ಈ ರೀತಿ ಅದನ್ನು ಟೈ ಮಾಡಿಕೊಂಡೆ. ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಈಗ ನಾವು ಹೋಲಿ ವಾಟರ್ ಇರೋ ಪ್ಲೇಸ್ಗೆ ಬಂದಿದ್ದಾಯಿತು. ಈ ಟೆಂಪಲ್ನ ಯಾಕೆ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವಾಟರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗತ್ತೆ. ಕ್ಲೆನ್ಸಿಂಗ್, ಹೀಲಿಂಗ್ ಆ್ಯಂಡ್ ರಿಚುವಲೈಸಿಂಗ್ ಅಂತ ಹೇಳಿಬಿಟ್ಟು ಫಾಲೋ ಮಾಡ್ತಾರೆ. ನನಗೂ ಈ ಪ್ಲೇಸ್ ನೋಡಿ ತುಂಬಾ ಮೈಂಡ್ ಕಾಮ್ ಅನ್ನಿಸ್ತು. ಹಾಗೆಯೇ ಎಲ್ಲ ಫಾರಿನರ್ಸು ಕೂಡ ಸ್ನಾನ ಮಾಡ್ತಾಯಿದ್ರು. ವಿದೇಶಗಳಿಂದ ಬಂದು ಬಾಲಿನೀಸ್ ಅವರ ಕಲ್ಚರ್ನ ಫಾಲೋ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ವಾಟರ್ನ ತಲೆ ಮೇಲೆ ಚಿಮುಕ್ಸ್ಕೊಂಡು ಅಲ್ಲಿಂದ ಒಳಗಡೆ ಟೆಂಪಲ್ ಹೇಗಿದೆ, ಹಾಗೆ ಅದರ ಆರ್ಕಿಟೆಕ್ಚರ್ ಹೇಗಿದೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ವಿ. ಈ ಟೆಂಪಲಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ವಿಷ್ಣು ದೇವರನ್ನ ಪೂಜೆ ಮಾಡ್ತಾರೆ. ಸೇಮ್ ಇಂಡಿಯಾದಲ್ಲಿ ನಾವು ಯಾವ ರೀತಿ ಕಲ್ಚರ್ನ ಫಾಲೋ ಮಾಡ್ತೀವೋ ಅದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಇವ್ರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಈ ಟೆಂಪಲ್ನ ಮೋಸ್ಟ್ ಆಫ್ ದಮ್ ವಿಸಿಟ್ ಮಾಡೋದು ಅವರಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಹಾಗೆ ಟು ಸೀಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಲಾರ್ಡ್ ವಿಷ್ಣು. ಸೊ ದಟ್ ಈಸ್ ವೇರ್ ಈ ಟೆಂಪಲ್ ಸಿಕ್ಕಾಪಟ್ಟೆ ಫೇಮಸ್. ಆ್ಯಕ್ಚುಲಿ ನಮಗೆ ಈ ಟೆಂಪಲಲ್ಲಿ ಸ್ನಾನ ಮಾಡ್ತಾರೆ, ನಾವು ಕೂಡ ಸ್ನಾನ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಾವು ಕೂಡ ಕ್ಲೋತ್ಸ್ನ ಕ್ಯಾರಿ ಮಾಡಿ ನಾವು ಕೂಡ ಅದೇ ರೀತಿಯಲ್ಲಿ ಕ್ಲೆನ್ಸ್ ಮಾಡಿಕೊಂಡು ಬರ್ಬೋದಿತ್ತು. ಎನಿಹೌ ದೇವರ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೊಂಡು ಅಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ. ಹೋಗ್ತಾ ಹೋಗ್ತಾ ಅಲ್ಲೇ ಇದ್ದಂಥ ಒಂದು ಕಲ್ಯಾಣಿ ಸಿಕ್ತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಮಿರರ್ ಥರ ಇತ್ತು ಕಲ್ಯಾಣಿ ನೋಡೋದಕ್ಕೆ. ಈ ಒಂದು ಜನ ಅಲ್ಲಿ ಸ್ನಾನ ಮಾಡಿಕೊಂಡು ಕ್ಲೆನ್ಸಿಂಗು, ಹೀಲಿಂಗು ಅಂತ ಎಲ್ಲ ಮಾಡ್ತಾಯಿದ್ರು. ಟೆಂಪಲ್ ಎಲ್ಲೂ ಕೊಳಕಾಗಿರಲಿಲ್ಲ. ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡಿದರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೆಂಪಲಿಂದ ನಾವು ಈಚೆ ಬಂದಾಗ ನಮಗೆ ಶಾಪಿಂಗ್ ಸ್ಟ್ರೀಟ್ ಸಿಕ್ತು. ನಾನು ಮನೆಗೆ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡು ಅಲ್ಲಿಂದ ಹೀಗೆ ಶಾಪಿಂಗ್ ಸ್ಟ್ರೀಟ್ನ ನೋಡ್ತಾ ಮುಂದೆ ಹೋಗಿತ್ತು. ಇಷ್ಟೆಲ್ಲ ಪ್ಲೇಸಸ್ ಕವರ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ 4 ಆಗಿತ್ತು. ಸೊ ಮಧ್ಯಾಹ್ನ ನಾವು ಊಟ ಮಾಡಿರಲಿಲ್ಲ ಅಲ್ವಾ, ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದಂತಹ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ವಿ. ಈ ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಕಿಂಗ್ ಚಾಯ್ ಅಂತ. ನಾವು ಆರ್ಡರ್ ಮಾಡಿಕೊಂಡಿದ್ದು ಚೋಲೆ ಭಟೂರೆ ಹಾಗೆ ಪಾವ್ ಭಾಜಿ, ಜೊತೆಲಿ ನೂಡಲ್ಸ್ ಮತ್ತು ಚಾಯ್ ಕೂಡ ಹೇಳಿದ್ವಿ. ಸೊ ಫುಡ್ ಕಂಪ್ಲೀಟ್ ಮಾಡಿಕೊಂಡು ಈವ್ನಿಂಗ್ ನಾವು ಹೊರಟಿದ್ದು ಕಿಚಕ್ ಡ್ಯಾನ್ಸ್ ನೋಡೋದಕ್ಕೆ. ಕಿಚಕ್ ಡ್ಯಾನ್ಸ್ನ ನಾವು ಎಲ್ಲಿ ನೋಡಿದ್ವಿ, ಯಾವ ಪ್ಲೇಸಲ್ಲಿ ನೋಡಿದ್ವಿ, ಹಾಗೆ ಇದರ ಪ್ರೈಸ್ ಎಷ್ಟು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ. ಮಿಸ್ ಮಾಡ್ದಾರ ಚೆಕ್ ಮಾಡಿ. ಕಿಚಕ್ ಡ್ಯಾನ್ಸ್ ಬಾಲಿಯಲ್ಲಿ ಒಂದು ಫೇಮಸ್, ಅವ್ರದ್ದೇ ಆದಂತಹ ಒಂದು ಡಿಫರೆಂಟ್ ಕಲ್ಚರಲ್ಲಿ ಮಾಡುವಂತಹ ಒಂದು ಪರ್ಫಾರ್ಮೆನ್ಸ್. ಕಿಚಕ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅವ್ರಿಗೆ ಹೋಲಿ ವಾಟರ್ನ ಸ್ಪ್ರಿಂಕಲ್ ಮಾಡ್ತಾರೆ. ಸೊ ದಟ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಲಿ, ಈವೆಂಟ್ ಸಕ್ಸಸ್ಫುಲ್ ಆಗಲಿ ಅಂತ. ಈ ಕಿಚಕ್ ಡ್ಯಾನ್ಸು ರಾಮಾಯಣದ ಒಂದು ಪಾರ್ಟ್ ಆಫ್ ದ ಸ್ಟೋರಿ ಆಗಿರುತ್ತೆ. ನಾವು ಹೋಗಿದ್ದನ್ನ ನಾವು ನೋಡಿದ್ದು ಸೀತಾ ಅಪಹರಣ. ಸೀತೆನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ವ ರಾವಣ, ಅದೇ ಒಂದು ಸ್ಟೋರಿನ ಅವತ್ತು ನಾವು ವಾಚ್ ಮಾಡಿದ್ದು.
ಸೊ ವಿತ್ ಆಡಿಯೋ ನೀವೀಗ ನೋಡಿ. ಹೊಸದಾಗಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ಬೋದು, ಬಟ್ ಅವ್ರು ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಅವರ ಬಾಯಲ್ಲೇ ಸೌಂಡ್ ಮಾಡಿಕೊಂಡು ಅದರಿಂದನೇ ಒಂದು ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಜಸ್ಟ್ ವಾಚ್ ಇಟ್ ಗೈಸ್. ಕಿಚಕ್ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಅವತ್ತು ಬೋರ್ಡಲ್ಲೇ ನಾವು ಹೋಟೆಲಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಸ್ಟ್ರೇಲಿಯಾ ಫ್ಲೈಟ್ಗೆ ರಿಟರ್ನ್ ಆಗಿದ್ದಾಯಿತು. ಸೊ ಹೋಗುವಾಗ ಏರ್ಪೋರ್ಟ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಕೆಚಕ್ ಪರ್ಫಾರ್ಮರ್ಸ್ ಇದ್ದರು, ಅಂದರೆ ಡಾಲ್ಸ್ನ ಇಟ್ಟಿದ್ರು ಏರ್ಪೋರ್ಟಲ್ಲಿ. ಯು ಕ್ಯಾನ್ ಸಿ ದ್ಯಾಟ್. ಕಾಫಿ ತಗೊಂಡು ಒಂದಷ್ಟು ಕ್ರೊಸೈನ್ಸ್ನ ತಿನ್ಕೊಂಡು ನಾವು ಹೊರಟದು ನಮ್ಮ ಮನೆ ಕಡೆಗೆ. ಸೊ ಬಾಲಿ ಏರ್ಪೋರ್ಟ್ ಹೇಗಿತ್ತು ಅಂತ ನೋಡಬೇಕಾ, ಫ್ಲೈಟ್ ವ್ಯೂ ಹೇಗಿತ್ತು ಅಂತ ನೋಡಬೇಕಾ? ಹಾಗಾದರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ ಅಂತ ಹೇಳ್ತಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಗಾಯ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. Thank you so much for watching. Take care guys. Love you all.